ಸಿ ಪಿ ಯೋಗೇಶ್ವರ್ ಚನ್ನಪಟ್ಟಣದ ಮಾಜಿ ಶಾಸಕ, ಮಾಜಿ ಸಚಿವ, ಈಗ MLC ಡ್ಯಾಶ್ ಡ್ಯಾಶ್ ಡ್ಯಾಶ್. ಈಗ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಕುರುಕ್ಷೇತ್ರ ಕದನಕ್ಕೆ ಸಾಕ್ಷಿ ಆಗಲಿದೆ. ಚನ್ನಪಟ್ಟಣದಲ್ಲಿ ಯಾರಾಗ್ತಾರೆ ಕ್ಯಾಂಡಿಡೇಟು? ಕಾಂಗ್ರೆಸ್ನಿಂದ DK ಶಿವಕುಮಾರ್ ನಾನೇ ಕ್ಯಾಂಡಿಡೇಟು ತಂದರು. ಆಮೇಲೆ BJP ನಿಲ್ಲಲ್ಲ ಅಥವಾ JDS, ಇಬ್ಬರಿಂದ ಒಬ್ಬರು ನಿಲ್ಲಬೇಕು. ಅದು JDS ಪ್ಲೇಸು ಕುಮಾರಸ್ವಾಮಿದು. ಆದರೆ ಈ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಭಾಳ ಲಾಭ ಮಾಡಿಕೊಟ್ಟಿದ್ದಾರೆ. ಯಾರು? ಸಿ ಪಿ ಯೋಗೇಶ್ವರ್. ಈಗ ಸಚಿವ ಚಲುವರಾಯಸ್ವಾಮಿ ಒಂದು ಕಮಿಟಿ ಮಾಡಿದೆಯಂತೆ. ಸ್ಥಳೀಯ ನಾಯಕರ ಅಭಿಪ್ರಾಯ ಸಂಗ್ರಹಿಸಿ ವರದಿ ಕೊಟ್ಟಿದ್ದಾರಂತೆ ಸಮಿತಿ. 2 ಪ್ರಮುಖ ಅಂಶ ಉಲ್ಲೇಖ ಮಾಡಿ ವರದಿ ಕೊಟ್ಟ ಕಮಿಟಿ. ವೆರಿ ಇಂಟ್ರೆಸ್ಟಿಂಗ್ ಇದು. ಏನದು? ದೋಸ್ತಿ ನಾಯಕರ ನಡೆನುಡಿ ಅಭ್ಯರ್ಥಿ ಆಯ್ಕೆ ಆಮೇಲೆ ಮಾಡೋಣ ಅಂತ. ನಂಬರ್ 2, ಸಿ ಪಿ ಯೋಗೇಶ್ವರ್ ನಡೆ ಗಮನಿಸಬೇಕೆಂದ ಕಮಿಟಿ. ಒಂದು ವೇಳೆ ನಾನು ಕಮಿಟಿ ಮೆಂಬರ್ ಆಗಿದ್ದಿದ್ರೆ ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದೆ. ಸಿ ಪಿ ಯೋಗೇಶ್ವರನ್ನು ಕಾಂಗ್ರೆಸ್ಗೆ ಕರ್ಕೊಂಬಂದ್ರೆ ಗೆಲುವು ಕಟ್ಟಿಟ್ಟ ಬುದ್ಧಿ ಅಷ್ಟೇ. ವೆರಿ ಈಸಿ. ಮಾತಾಡಿದ್ದಾರೆ ಅವರು, ಕೇಳಿಸ್ಕೊಳ್ಳಿ. ಚನ್ನಪಟ್ಟಣ ವಿಧಾನಸಭೆಯ ಏನು ಉಪಚುನಾವಣೆ ಇದೆ, ಅದರಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ. ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ನಾನು ಸಾಂಪ್ರದಾಯಿಕವಾಗಿ ರಾಜಕೀಯವಾಗಿ ಪರಸ್ಪರ ವಿರೋಧವಾಗಿದ್ದೇವೆ. ಒಬ್ರಿಗೊಬ್ಬರು ಮೈತ್ರಿ ಮಾಡ್ತಾರೆ. BJP JDS ಮೈತ್ರಿ ಮಾಡ್ತಾರೆ. NDAಯಿಂದ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ತೆರವಾದ ಸ್ಥಾನಕ್ಕೆ ನಾನೇ ಹತ್ತಿರದ ಸಮೀಪದ ಪ್ರತಿಸ್ಪರ್ಧೆ. ಪ್ರತಿ ಚುನಾವಣೆಯಲ್ಲೂ ಒಂದು 10,000 ಡಿಫ್ರೆನ್ಸು ಎಲ್ಲ ಚುನಾವಣೆಯೂ ಇದೆ. ಹಾಗಾಗಿ ಅವ್ರು ತೆರವಾದ ಮೇಲೆ ಸ್ವಾಭಾವಿಕವಾಗಿ ನನಗೆ ಬಿಟ್ಕೊಡ್ಬೇಕು ಅನ್ನೋದು ನನ್ನ ವಾದ ಮತ್ತು ನನ್ನ ಕ್ಲೈಮ್ ಕೂಡ. ನೋಡೋಣ ಅವರು ಮತ್ತು ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ಬಟ್ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನು ಈ ಕ್ಷೇತ್ರವನ್ನು ನನ್ನ ತಾಲೂಕಿನ ಜನ ನನ್ನ ವಿಶ್ವಾಸ ಇಟ್ಟಿದ್ದಾರೆ. ನನ್ನನ್ನು ಈ ಸಾರಿ ಗೆಲ್ಸ್ಕೋತಾರೆ. ಯಾವುದೇ ಸಿಂಬಲಲ್ಲೂ ಗೆಲ್ಸ್ಕೋತಾರೆ. ಅದ್ರಲ್ಲಿ ನನಗೆ ಡೌಟೇ ಇಲ್ಲ. ಮೊದಲಿಂದ ಹೇಳ್ತಾನೆ, ಹೀಗೆ ನನ್ನ ಮಾತೃಪಕ್ಷಗಳು ಡ್ಯಾಮೇಜ್ ಮಾಡಿದಾಗ, ನನಗೆ ಅವಕಾಶ ಕೊಡದೆ ಹೋದಾಗ ನನ್ನ ಜನ ತಾಲೂಕಿನಲ್ಲಿ ಕೈ ಹಿಡಿದಿದ್ದಾರೆ. ಹಾಗಾಗಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತೇಳಿ ನಮ್ಮ ಸಮಾನ ಮನಸ್ಕಾರ ವೇದಿಕೆ ಅಂತೇಳಿ ನಮ್ಮ ತಾಲೂಕಿನ ರಾಜಕೀಯತರೆಲ್ಲ ಸೇರಿಕೊಂಡು ಒಂದು ವೇದಿಕೆ ಮಾಡ್ಕೊಂಡಿದ್ದೆ. ಅವರೆಲ್ಲ ಇವತ್ತು ಹೇಳ್ತಾ ಇದ್ದಾರೆ, ಇಲ್ಲ ನಾನು ಸ್ಪರ್ಧೆ ಮಾಡಬೇಕು ಅಂತ. ನಾನು ಟಿಕೆಟ್ ಸಿಗದೆ ಹೋದೆ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ. ವೆರಿ ಇಂಟ್ರೆಸ್ಟಿಂಗ್ ಇದು. ನಿಮ್ಗೆ ಏನು ಅನಿಸುತ್ತೆ ಶ್ರುತಿ, ಇದು ಏನಾಗಬೇಕಾಗಿತ್ತು ಅಂತೇಳಿ? ಸಿ ಪಿ ಯೋಗೇಶ್ವರ್ಗೆ ಒಂದು ಅವಕಾಶ ಸಿಗಬೇಕಿತ್ತಲ್ವ? ಯಾಕೆ ಸಿಗಬೇಕಾಗಿತ್ತು ಹೇಳಿ? ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಲಿಸೋದಕ್ಕೆ ಅವರು ಬಹಳ ದೊಡ್ಡ ಪ್ರಯತ್ನ ಪಟ್ಟಿದ್ದಾರೆ. BJP ಮತ್ತು JDS ಜೊತೆಯಾಗಿ ಅಲ್ಲಿ ಮಾಡಿರುವಂಥದ್ದು. ಆಮೇಲೆ ಕುಮಾರಸ್ವಾಮಿ ಅಲ್ಲಿ ಅಂದ್ರೆ JDSಗೆ ಅದೇ ತರ ಈಗ ಏನಿತ್ತು, ಕುಮಾರಸ್ವಾಮಿ ಚನ್ನಪಟ್ಟಣದಿಂದ ಗೆದ್ದಿದ್ರು. ಆಯ್ತಾ? ಆ ಚನ್ನಪಟ್ಟಣ ಒಳಗೊಂಡಿರುವಂಥ ಬೆಂಗಳೂರು ಗ್ರಾಮಾಂತರದಿಂದ ಮಂಜುನಾಥ್ ಅವರು ಸ್ಪರ್ಧೆ ಇಳಿದಿದ್ರು. ಇವರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಮಾತ್ರ ಅವ್ರಿಗೆ ಹೆಲ್ಪ್ ಆಗೋದು, ಅವ್ರು ಗೆಲ್ಲೋದು. ಅವ್ರು ಗೆದ್ದಿದ್ದಾರೆ. ಅಲ್ಲೊಂದು ಅಡ್ಜಸ್ಟ್ಮೆಂಟ್ ಆಗಿತ್ತು. ನೋಡಪ್ಪ, ನಾನು ಹೋಗ್ತಾ ಇದ್ದೀನಿ ಮಂಡ್ಯಕ್ಕೆ, ಚನ್ನಪಟ್ಟಣ ಖಾಲಿ ಆಗುತ್ತೆ, ನೀನು ಇದರಲ್ಲಿ ನಿಂತ್ಕೊಂಡ್ಬಿಡು. ಕುಮಾರಸ್ವಾಮಿಗೆ ಮನಸ್ಸಿತ್ತು ಪಾಪ ಅವ್ರ ನಿಲ್ಲಿಸೋದು ಅಂತೇಳಿ. ವಿಜಯೇಂದ್ರ ಮತ್ತು ಯಡಿಯೂರಪ್ಪನವ್ರಿಗೆ ಇರಲಿಲ್ವಂತೆ. ಇದನ್ನು ಕುಮಾರಸ್ವಾಮಿ ಅವರು ಅಮಿತ್ ಶಾಗೆ ಹೇಳಿದ್ರಂತೆ. ಅಮಿತ್ ಶಾ ಹೇಳಿದ್ರಂತೆ, ನೋ ಅದು JDS ಯಾರು ಬೇಕಾದ್ರೆ ನಿಲ್ಲಿಸಿ, ನಾವು ಅದನ್ನು ಕೇಳಲ್ಲ ಅಂತ. ಈಗ ಇವರು BJP MLC ಆಗಿದ್ದಾರೆ. ರಾಜೀನಾಮೆ ಕೊಟ್ಟು JDS MLC ಆಗಿ ನಿಲ್ಲಬೇಕು. ನಂಬರ್ 1 ಅದು ಕುಮಾರಸ್ವಾಮಿ ಮೇಲೆ ಹೋಗಿದೆ. ಆದರೆ ಇವ್ರಿಗೆ ಮನಸ್ಸಿದೆಯಾ? ಅದು ನಂಬರ್ 1 ಇಲ್ಲ. ಹೋಗಕ್ಕೆ ಮನಸ್ಸಿದೆಯಾ ಗೊತ್ತಿಲ್ಲ. JDSಗೆ ಹೋಗಿ ಏನು ಮಾಡ್ಲಿಕ್ಕಾಗತ್ತೆ ಅವರು? ಈಗ MLC ಆಗಿರೋದು, ಆಗ MLA ಆಗಿರೋದು, ಏನು ವ್ಯತ್ಯಾಸ ಏನಿಲ್ಲ. ಪಕ್ಷೇತರವಾಗಿ ಗೆದ್ರೇನು ಲಾಭ ಇದೆ. ಕಾಂಗ್ರೆಸ್ಗೆ ಹೋಗ್ಬೋದು ಅವರು. ಪಕ್ಷೇತರವಾಗಿ ಗೆದ್ದು ಕೂಡ ನಾನು ಸಪೋರ್ಟ್ ಮಾಡ್ತೇನೆ ಅಂತೇಳಿ. ಮಂತ್ರಿಗಿರಿ ಸಿಗುತ್ತೋ ಇಲ್ಲೋ ಬೇರೆ ವಿಚಾರ. ಮಂತ್ರಿಗಿರಿ ಕೊಡಲ್ಲ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ನೋಡಿ, 2023ರಲ್ಲಿ ಚುನಾವಣೆ ಆಯಿತು ಮೇಡಮ್. ಕುಮಾರಸ್ವಾಮಿ, ಸಿ ಪಿ ಯೋಗೇಶ್ವರ್, ಕಾಂಗ್ರೆಸ್. ಕುಮಾರಸ್ವಾಮಿಗೆ ಎಷ್ಟು ಓಟ್ ಬಂತು? 85,000. ಇವರಿಗೆ ಎಷ್ಟು ಓಟ್ ಬಂತು? 70,000. ಕಾಂಗ್ರೆಸ್ಗೆ ಎಷ್ಟು ಓಟ್ ಬಂತು? 15,000. ಈಗ ಇದೇ ಲೀಡಿಂಗನ್ನು ನೀವು ಲೋಕಸಭಾ ಚುನಾವಣೆಗೆ ತಗೊಳ್ಳಿ. BJP JDS ಒಂದಾಗಿದೆ. ಇವರು BJPಯಲ್ಲಿದ್ದರು, ಕುಮಾರಸ್ವಾಮಿ JDSಯಲ್ಲಿದ್ದರು. 85,000 ಪ್ಲಸ್ 70,000 ಎಷ್ಟಾಯಿತು? 1,50,000. ಎಷ್ಟು ಬರಬೇಕಿತ್ತು ಲೀಡಿಂಗು? 1,50,000 ಬರಬೇಕಿತ್ತು. 1,50,000 ಬರಲಿಲ್ಲ. ಬಂದಿದ್ದು 1,05,000. ಅಂದರೆ ಕುಮಾರಸ್ವಾಮಿ ಅವರಿಗೆ ಬಂದಂಥ 85,000 ಪ್ಲಸ್ 20,000 ಬಂತು. ಏನದರ ಅರ್ಥ? 50 ಅಲ್ಲಿ ಬಹುತೇಕ ಮುಸ್ಲಿಮರು ಈ ಕಡೆ ಹೋಗಲಿಲ್ಲ. ಎಲ್ಲಿ BJP JDS ಜೊತೆ ಹೋಗಲಿಲ್ಲ.
ಹಾಗಿದ್ರೆ ಕಾಂಗ್ರೆಸ್ 15,000 ಅಲ್ವಾ ಅಲ್ಲಿ ಲಾಸ್ಟ್ ಟೈಮ್ ಬಂದಿದ್ದು, ಈ ಸಲ ಎಷ್ಟು ಬಂತು ಹೇಳಿ? 80,000 ಬಂತು. ಡಿ ಕೆ ಶಿವಕುಮಾರ್ಗೆ ಖುಷಿಯಾಗಿದ್ದಾಗ ನಾನು ಬರ್ತೀನಿ ಅಂತ ಹೇಳಿ, ಅಂದ್ರೆ ಒಂದು ಅಸ್ತಿತ್ವ ಇದೆ ನಮಗಲ್ಲಿ. ಈಗ ಎಷ್ಟಾಯ್ತು? 1,05,000 ಮತ್ತು 80,000 ಎಷ್ಟು ಗ್ಯಾಪ್? ಎಷ್ಟು? 25,000. ಹೌದು, 25,000ದಲ್ಲಿ ನೀವು 12,000 ಓಟ್ಗಳನ್ನು ಈ ಕಡೆ ತಗೊಂಡ್ರೆ ಹೌದು, ಒಂದು ಅಭ್ಯರ್ಥಿ ಗೆಲ್ತಾರೆ ಅಂತ, ಗೆದ್ದೇ ಗೆಲ್ತಾರೆ. ಈಗ 1,05,000 80,000 ಎಷ್ಟಾಯ್ತು? ಗ್ಯಾಪ್ ಎಷ್ಟಾಯ್ತು? 25,000. ಹೌದು, ನೀವು 25,000ದಲ್ಲಿ ಲೀಡ್ ಇದ್ದೀರಿ. ಈಗ ನಾನು ನಿಮ್ಮಿಂದ 12,000 ಓಟ್ಗಳನ್ನು ಈ ಕಡೆ ತಗೊಂಡ್ಬರ್ತೀನಿ. 13,000 ಓಟ್ ತಗೊಂಡ್ಬಂದ್ರೆ 1,000ಕ್ಕೆ ನಾನು ಗೆದ್ದೆ, 1,000 ಓಟಲ್ಲಿ. ಅದೊಂದು ಭಯಂಕರ ಲೆಕ್ಕಾಚಾರ. ನೀವು 26,000 ಲೆಕ್ಕ ಅಲ್ಲ, 13,000 ಇದಾದಂಗೆ. ಈಗ ನನ್ನ ಪ್ರಕಾರ ದ ಬೆಸ್ಟ್ ಆಪ್ಷನ್ ಯಾವುದು ಗೊತ್ತಾ ಯೋಗೇಶ್ವರ್ ಅವರಿಗೆ? ಡಿ ಕೆ ಅವರು ಮಾಡಿದ್ದಾರೆ. ಡಿ ಕೆ ಅವರಿಗೆ ಅಲ್ಲಿ ಛಲ ಇದೆ. ಸಿ ಪಿ ಯೋಗೇಶ್ವರ್, ಯು ಪ್ಲೀಸ್ ಕಮ್. ನಿಮಗೆ ಟಿಕೆಟ್ ಕಾಂಗ್ರೆಸ್ ಇಂದ ನಾನು ಟಿಕೆಟ್ ಕೊಡ್ತೀನಿ, ನಡೆಯುತ್ತೆ ಅಲ್ಲಿ, ನೀನು ಗೆಲ್ಲಬೇಕು, ನೀನನ್ನು ಮಂತ್ರಿ ಮಾಡ್ತೀನಿ. ಆಟ ಇರೋದಲ್ಲಿ ನನ್ನ ಪ್ರಕಾರ ಹಂಗೆ ಆಗತ್ತೆ ಅಂತ ಅನ್ಸತ್ತೆ. ಯಾಕಂದ್ರೆ ಬೇರೆ ಅವ್ರಿಗೆ ಲಾಭ ಇಲ್ಲ. ಇಲ್ಲಿ 2 ಗೆಲ್ಲತ್ತೆ. ಒಂದು ಸಿ ಪಿ ಯೋಗೇಶ್ವರ್ ಮಂತ್ರಿ ಆಗ್ತಾರೆ, ಇನ್ನೊಂದು ಆ ಕ್ಷೇತ್ರದಲ್ಲಿ ತನ್ನ ಡಿ ಕೆಗೆ ತನ್ನ ಬಲವನ್ನು ತೋರಿಸಬೇಕಾಗಿದೆ. 3ನೇದು ಕುಮಾರಸ್ವಾಮಿಗೆ ಒಂದು ಟಕ್ಕರ್ ಕೊಡಬೇಕಾಗಿದೆ. 4ನೇದು ತಮ್ಮನ ಸೋಲಿಗೆ ಒಂದು ಪೆಟ್ಟು ಕೊಡಬೇಕಾಗಿದೆ. ಇದೆಲ್ಲ ಆಗಬೇಕು ಅಂದ್ರೆ ಅವಕಾಶ ಇರೋದು. ಬಟ್ ಐ ಡೋಂಟ್ ನೋ ಅವರು ಎಷ್ಟು ಅದನ್ನು ತಗೋತಾರೆ ಅಂತೇಳಿ. ಓಕೆ, ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜನೌಷಧಿ ಪಾಲಿಟಿಕ್ಸ್. ಜನೌಷಧಿ ಕೇಂದ್ರದ ಬಗ್ಗೆ ಈಗ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಏನಂತಾರೆ? ರಿಪಬ್ಲಿಕ್ ಹಣದಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಅವರ ಎಕ್ಸ್ಕ್ಲೂಸಿವ್ ಮಾತು. ಸರ್ಕಾರಿ ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರ ಬೇಡ, ಮಾರ್ಕೆಟ್ನಲ್ಲಿ ಎಲ್ಲಿ ಬೇಕಾದ್ರೂ ನೀವು ಹಾಕೊಳ್ಬಹುದು. ಔಷಧಿ ಉಚಿತವಾಗಿ ಕೊಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಆದ್ರೆ ಜನೌಷಧಿ ಕೇಂದ್ರದಲ್ಲಿ ಮಾರಾಟ ಮಾಡ್ತಾರೆ. ಪರವಾನಗಿ ಕೊಟ್ರೆ ವೈದ್ಯರಿಂದ ಹೊಂದಾಣಿಕೆ ಆಗ್ಬಿಡುತ್ತೆ. ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೇಡ, ಬೇಕಾದ್ರೆ ಎಲ್ಲಾದ್ರೂ ನೀವು ಮಾಡ್ಕೊಳ್ಳಿ, ಹೊರಗಡೆ ಮಾರ್ಕೆಟಲ್ಲಿ ಮಾಡ್ಕೊಳ್ಳಿ, ನಾವು ಬೇಡ ಅನ್ನಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಿಗೆ ಸರ್ಕಾರ ಪರವಾನಗಿ ನೀಡೋದಿಲ್ಲ ಅನ್ನುವಂಥ ವಿಚಾರ ಇದೀಗ ಚರ್ಚೆ ಆಗ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನನ್ನ ಜೊತೆ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಏನು ಸರ್ ಜನೌಷಧಿ ಕೇಂದ್ರಗಳಿಗೆ ಬ್ರೇಕ್ ಆಗ್ತಾ ಇದೆ ಅನ್ನುವಂಥದ್ದು? ಅದು ಜನರಿಗೆ ತಪ್ಪು ಮಾಹಿತಿ ಹೋಗಬಾರ್ದು. ಜನೌಷಧಿ ಕೇಂದ್ರಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇಡ ಅಂತ ಹೇಳ್ತಾ ಇದ್ದೀವಿ. ಹೊರಗೆ ಮಾರ್ಕೆಟಲ್ಲಿ ಹಾಕ್ಕೋಬೋದು, ಅವರು ಎಲ್ಲಿ ಬೇಕಾದಲ್ಲಿ ಮಾಡ್ಬೋದು, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೆ ನಾವು ಅನುಮತಿ ಕೊಡ್ತಾ ಇಲ್ಲ ಅಂತಂದರೆ, ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಔಷಧಿಗಳು ಉಚಿತವಾಗಿ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದೆ. ಜನೌಷಧಿ ಕೇಂದ್ರದಲ್ಲಿ ಅವರು ಮಾರಾಟ ಮಾಡ್ತಾರೆ. ಹಾಗಾಗಿ ಯಾವುದೇ ಮಾರಾಟ ಮಳಿಗೆ ಇರಬಾರ್ದು ಅಂತಕ್ಕಂಥದ್ದು ಅದು ನನ್ನ ಒಂದು ಅನಿಸಿಕೆ. ಹಾಗಾಗಿ ಹಿಂದೆ ನಾನು ಸಚಿವನಿದ್ದಾಗಲೂ ಕೂಡ 5 ವರ್ಷ ಯಾವುದೇ ಜನೌಷಧಿ ಕೇಂದ್ರಕ್ಕೆ ನಾನು ಯಾವುದೇ ಮೆಡಿಕಲ್ ಸ್ಟೋರಿಗೆ ನಾನು ಅವಕಾಶ ಕೊಟ್ಟಿಲ್ಲ. ಸರ್ಕಾರಿ ಮೆಡಿಕಲ್ ಕಾಲೇಜ್, ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಯಾಕಂದರೆ ಅದರಿಂದ ಏನಾಗುತ್ತೆ, ಅಲ್ಲಿ ಡಾಕ್ಟರ್ಸ್ ಅವ್ರು ಏನಾದರೂ ಕೆಲವು ಜನ ಅಲ್ಲಿ ಕನಾಯವಾಗಿಬಿಟ್ಟು ಅವರಿಗೆ ಅಲ್ಲಿ ಬರ್ತಕ್ಕಂಥ ಬಡವರಿಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತಕ್ಕಂಥ ಪ್ರಾರಂಭ ಆಗುತ್ತೆ. ನಾವು ಪ್ರಿಸ್ಕ್ರಿಪ್ಷನ್ ಕೊಡಬಾರ್ದು. ಯಾವುದೇ ಔಷಧಿ ಇರ್ಬೋದು, ಅದು ಸರ್ಕಾರದಿಂದ ಉಚಿತವಾಗಿ ಸಿಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಹಾಗಾಗಿ ಜನೌಷಧಿ ಕೇಂದ್ರಗಳು ಮಾರ್ಕೆಟ್ನಲ್ಲಿ ಓಪನ್ ಮಾಡ್ಕೊಳ್ಬೋದು. ಯಾಕಂದರೆ ಉದ್ದೇಶ ಏನಿದೆ ಜನೌಷಧಿ ಕೇಂದ್ರಗಳದ್ದು? ನಾವು ಮಾರ್ಕೆಟ್ಗಿಂತ ಕಮ್ಮಿ ದರದಲ್ಲಿ ನಾವು ಔಷಧಿಗಳನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು